ಪದ್ಯ ಯಾವುದು? ಎರಡು. ಹಕ್ಕಿ ಹಾರುತ್ತಿದೆ ನೋಡಿದ. ಬರೆದ ಕವಿ ಯಾರು? ದ.ರಾ. ಬೇಂದ್ರೆ. ದ.ರಾ. ಬೇಂದ್ರೆ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಒಂದು ಕಾವ್ಯನಾಮ ಅಂಬಿಕಾತನಯ ದತ್ತ. ಕೇಳಿದ್ರಿ? ಅಂಬಿಕಾತನಯ ದತ್ತ ಅವರ ಹೆಸರಿನಲ್ಲಿಯೇ ಅವರ ಅಥವಾ ಕಾವ್ಯನಾಮದಲ್ಲಿಯೇ ಕವಿಗಳು ತಮ್ಮ ತಾಯಿ ಹೆಸರನ್ನು ಸೇರಿಸಿಕೊಂಡು ಕಾವ್ಯನಾಮವನ್ನಾಗಿ ಮಾಡಿಕೊಂಡಿದ್ದಾರೆ. ಅಂಬಿಕಾ ಅಂದರೆ ಅವರ ತಾಯಿ ಹೆಸರು. ಅಂಬಿಕಾಳ ತನಯ. ತನಯ ಅಂದ್ರೆ ಮಗ. ಮಗ ಯಾರು? ದತ್ತ. ಅಂಬಿಕಾ ತನಯ ದತ್ತ. ಗೊತ್ತಾಯ್ತಾ? ಅಂತಹ ಒಂದು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಬೇಂದ್ರೆಯವರು ಪ್ರಸ್ತುತ ಈ ಒಂದು ಹಕ್ಕಿ ಹಾರುತ್ತಿದೆಯ ಪದ್ಯದಲ್ಲಿ ಅವರು ಏನು ಹೇಳಕ್ ಹೊರಟಿದ್ದಾರೆ ಅಂದ್ರೆ ಕಾಲದ ಒಂದು ಸ್ಥಿತಿಗತಿಯ ಅಥವಾ ಕಾಲದ ಒಂದು ಜೀವಂತಿಕೆಯ ಲಕ್ಷಣ, ಚಲನಶೀಲತೆ ಜೀವಂತಿಕೆಯ ಲಕ್ಷಣ ಅನ್ನೋದು ತಿಳಿಸ್ತಾ ಹೊರಟಿದ್ದಾರೆ. ನಿಸರ್ಗದ ಹೊಂದಾಣಿಕೆಯಿಂದ ಕಾಲ ಏನ್ ಮಾಡ್ತಾ ಇರ್ತದೆ? ಉರುಳ್ತಾ ಹೋಗ್ತಿರ್ತದೆ. ನಿಸರ್ಗದ ಹೊಂದಾಣಿಕೆಯಂತೆ ನಿಸರ್ಗ ತನ್ನೊಳಗೆ ತಾನು ಹೊಂದಾಣಿಕೆ ಮಾಡಿಕೊಂಡು ಹಗಲು ರಾತ್ರಿ ಅನ್ನೋದು ಕಳೀತಾ ಹೋಗ್ತಿರ್ತದೆ, ಮುಂದಕ್ಕೆ ಹಾಕ್ತಾ ಹೋಗ್ತಿರ್ತದೆ. ಅದಕ್ಕೆ ತಡೆ ಅನ್ನೋದಕ್ಕೆ ಯಾವುದೂ ಇಲ್ಲ. ಯಾರಾದ್ರೂ ತಡೆ ಹೊಟ್ಟಿದಾರ? ಹಗಲು ಇವತ್ತು ಇಲ್ಲಿ ಹಗಲಿರಬೇಕು ಒಂದು 8 ದಿವಸ ಅನ್ಕೊಂತ ಯಾರಾದ್ರೂ ಹೊಂದಿದಾರ? ರಾತ್ರಿನೇ ಇರಬೇಕು ಅಂತಂದಿದಾರ? ಇಲ್ಲ. ಯಾರು ಕೂಡ ತಡೆ ಹೊಟ್ಟದೇನೆ ಹಗಲು ಮತ್ತು ರಾತ್ರಿಗಳು ಕ್ರಮಬದ್ಧವಾಗಿ ನಿಯಮಿತವಾಗಿ ತನ್ನ ಒಂದು ನಿಸರ್ಗ ಏನ್ ಮಾಡಿದ ಹೊಂದಾಣಿಕೆ ಅಂತ ಅದು ಏನ್ ಮಾಡ್ಕೊಂಡು ಹೊಂಟಿದೆ, ನಿರ್ವಹಿಸ್ಕೊಂಡು ಹೊಂಟಿದೆ. ಎಂತಹ ಪ್ರಭಾವಶಾಲಿಯಾದರೂ ಕೂಡ ಈ ಒಂದು ಕಾಲಕ್ಕೆ ಏನ್ ಮಾಡಕ್ ಸಾಧ್ಯ ಆಗಲ್ಲ, ವಿರುದ್ಧ ದಿಕ್ಕಿನಲ್ಲಿ ನಡೆಯಕ್ ಸಾಧ್ಯವಾಗಲ್ಲ. ನಡೆಯಕ್ ಸಾಧ್ಯ ಆಗ್ತಾ? ಈಗ ಗಾಳಿ ಭಯಂಕರವಾಗಿ ಗಾಳಿ ಬೀಸಿದಂತ ತಡೆಯಕ್ಕೆ ಯಾರಿಂದ ಸಾಧ್ಯ ಇದೆಯಾ? ಅತ್ಯಂತ ರಭಸವಾಗಿ ಮಳೆ ಬೀಳೋದನ್ನು ಯಾರಿಂದ ತಡೆಯಕ್ಕೆ ಸಾಧ್ಯ ಇದೆಯಾ? ನಡೆಯೋ ಅಥವಾ ವಿಪರೀತವಾಗಿ ಹುಕ್ಕಿ ಬಂದಿರುವಂತ ಪ್ರವಾಹವನ್ನು ಯಾರಾದ್ರೂ ನಿಲ್ಲಿಸುವಂತ ಮಟ್ಟದಲ್ಲಿ ಏನಾದ್ರು ಪ್ರಯತ್ನ ಮಾಡಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಿಸರ್ಗದತ್ತವಾಗಿ ಕಾಲಚಕ್ರದ ಎದುರುಗಡೆ ಹೆಂಗೆ ನಡೀತಾ ಇರ್ತದೆ ಹಂಗೆ ಅದರ ಜೊತೆಗೆ ಮನುಷ್ಯ ಹೊಂದಾಣಿಕೆಯಾಗಿ ನಡೆದುಕೊಂಡು ಹೋಗಬೇಕಾದಂತ ಒಂದು ಅನಿವಾರ್ಯ ಇದೆ. ಹೌದಾ? ಅಂತದ್ದನ್ನು ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಏನ್ ಮಾಡ್ತದೆ, ಕಾಲ ಉರುಳಿದಂತೆ ಆ ಘಟನೆಯನ್ನು ಇತಿಹಾಸದಲ್ಲಿ ದಾಖಲಿಸುತ್ತಾ ಹೋಗುತ್ತದೆ. ಈ ಕಾಲದಲ್ಲಿ ಏನು ಘಟನೆ ನಡೆದ ಅದು ಇತಿಹಾಸದ ಪುಟ ಸೇರ್ತಾ ಹೋಗ್ತದೆ. ಹೆಂಗೆ 1947ರಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ತು, ಆವಾಗಿನ ಘಟನೆ ಇತಿಹಾಸದ ಪುಟದಲ್ಲಿ ಸೇರಿಬಿಟ್ಟದ. ಇವತ್ತಿನ ಒಂದು ಘಟನೆ ಎಲ್ಲಾದರೂ ಯಾವ ಕಡೆಯಾದರೂ ಏನಾದರೂ ನಡೀಲಿ ಅದು ಒಂದು ಇತಿಹಾಸದ ಪುಟದಲ್ಲಿ ಆ ಘಟನೆ ದಾಖಲಾಗಿರ್ತದೆ ಇವತ್ತಿನ ದಿನ ಅಂತ. ಹಾಗೆ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯ ಒಂದಿಗೆ ಸಮೀಕರಿಸ್ತಾರೆ. ಹೆಂಗೆ ಸಮೀಕರಿಸ್ತಾರೆ? ಈಗ ಹಕ್ಕಿ ಹಾರ್ತಿರ್ತದೆ, ಕಾಲನು ಚಲಿಸ್ತಾ ಇರ್ತದೆ. ಹಕ್ಕಿ ಹಾರುವುದರ ಜೊತೆಗೆ ಹಕ್ಕಿ ಮತ್ತು ಕಾಲ ಎರಡು ಒಂದೇ ಇಲ್ಲಿ. ಕಾಲ ಅಂದ್ರೆ ಏನು? ಸಮಯ. ಸಮಯ ತನ್ನಷ್ಟಕ್ಕೆ ತಾನೇ ಏನ್ ಮಾಡ್ತಿರ್ತದೆ, ಹೋಗ್ತಾ ಇರ್ತದೆ, ತನ್ನಷ್ಟಕ್ಕೆ ತಾನೇ ಚಲಿಸ್ತಾ ಇರ್ತದೆ. ಹಕ್ಕಿನೂ ಕೂಡ ಹಾಗೆ ಚಲಿಸ್ತಾ ಇರ್ತದೆ. ಇಲ್ಲಿ ಹಕ್ಕಿಗೆ 2 ರೆಕ್ಕೆಗಳಿವೆ, ಕಾಲಕ್ಕೂ ಕೂಡ 2 ರೆಕ್ಕೆಗಳಿವೆ. ಹಗಲು ಮತ್ತು ರಾತ್ರಿ 2 ರೆಕ್ಕೆಗಳಿವೆ ಕಾಲಕ್ಕೆ. ಹೌದಾ? ಹಕ್ಕಿಗೆ 2 ರೆಕ್ಕೆಗಳವ. ಹಕ್ಕಿಗೆ ಕಣ್ಣುಗಳವ, ಕಾಲಕ್ಕೂ ಕಣ್ಣುಗಳವ. ಯಾವ? ಸೂರ್ಯ ಚಂದ್ರರು ಕಣ್ಣುಗಳವ. ಹಾಗೆ ಈ ಎಲ್ಲಾ ರೀತಿಯ ಒಂದು ಕಲ್ಪನೆ ಮಾಡುವುದರ ಜೊತೆಗೆ ಕವಿ ಏನ್ ಮಾಡ್ತಾನೆ, ಶುಕ್ರ ಚಂದ್ರ ಮಂಗಳ ಲೋಕಕ್ಕೆ ಸಂಚಾರ ಮಾಡುತ್ತಾ ಭೌತಿಕ ಲಕ್ಷಣ ಅನ್ನುವಂಥ ವಿಚಾರ ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಎನ್ನುವ ಚಿಂತನಾ ಕಲ್ಪನೆಯನ್ನು ಬೆಳೆಸಿಕೊಂಡು ಆ ಕಾಲದ ಎನ್ನುವ ಹಕ್ಕಿಯು ಹೇಗೆ ಸಾಗುತ್ತಾ ಹೋಗಿದೆ ಅನ್ನುವಂತಹ ಒಂದು ತಿಳಿಸುವ ಈ ಕವನ ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ಕೆಲವೊಂದು ವೈಚಿತ್ರ್ಯದ ವಿಸ್ಮಯ, ಒಂದು ಉದ್ಗಾರವಾದ ವಿಚಾರವನ್ನು ಕವಿ ಈ ಭಾವಗೀತೆಯೊಂದಿಗೆ ಇಲ್ಲಿ ಪರಿಚಯಿಸಿಕೊಡ್ತಾರೆ. ಅದನ್ನು ನಾವು ಈಗ ತಿಳ್ಕೊಳ್ಳೋಣ. ನಾನು ಈ ಒಂದು ಭಾವಗೀತೆಯನ್ನು ನನಗೆ ಗೊತ್ತಾದ ಮಟ್ಟಿಗೆ ಒಂದು ನನಗೆ ದಾಟಿ ಹೆಂಗ್ ಬರ್ತಾ ಹಂಗೆ ಹೇಳ್ತೀನಿ. ನೋಡಿ, ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಶಕ್ತಿಸಿ
ಮುಚ್ಚಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೀವು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ ಮಂಡಲ ಗಿಂಡಲ ಗಳಗಡ ಮುಕ್ಕಿ ತೇರಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೀವು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೀವು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಟ್ಟಿದ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಮಂಚ. ಹಕ್ಕಿ ಹಾರು